ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಇವತ್ತಿನ ಬ್ಲಾಗ್ ಚಾಲೂ ಮಾಡ್ತೀನಿ. ಇವತ್ತು ನನ್ನ ಫ್ರೆಂಡ್ ಮಗನ ಬರ್ತ್ಡೇ ಐತಿ. ಅವ್ನಿಗೇನಾದ್ರು ಗಿಫ್ಟ್ ಕೊಡಬೇಕಲ್ಲ. ಸೊ ನೀನೇ ವಿಶಾಲ್ ಮೆಗಾ ಮಾರ್ಟಿಗೆ ಹೋಗಿದ್ವಿ. ಅವ್ನಿಗೆ ಗಿಫ್ಟ್ ತೊಗೊಂಬಂದೀವಿ. ಏನು ಗಿಫ್ಟ್ ತಂದೀವಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಕಡೆ ತನಕ ನೋಡ್ರಿ. ಓಕೆ, ಸ್ಟಡಿ ಟೇಬಲ್ ತೊಗೊಂಬಂದೀನಿ. ಸ್ಕೂಲಿಗೆ ಹೋಗ್ತಾನು. ಈಗ ಪ್ರೀ ಸ್ಕೂಲ್ ಮುಗೀತು. ಈಗ ಜೂನಿಂದ ನರ್ಸರಿಗೆ ಹೋಗ್ತಾನಲ್ರಿ. ಸೊ ಅವಾಗ ಅಭ್ಯಾಸ ಹೆಚ್ಚಿರ್ತೈತಿ ಅನ್ನೋ ಕಾರಣಕ್ಕೆ ಈ ಟೇಬಲ್ ತೊಗೊಂಬಂದೀನಿ. ಈ ರೀತಿ ಐತಿ ಟೇಬಲ್ ಇದ. ಏನಿಲ್ರಿ, ಈಗ ಹುಡುಗರ ಸ್ಕೂಲಿಗೆ ಹೋಗ್ತಾವಲ್ಲ, ಸೊ ಅಂದ ತಕ್ಷಣ ಅವಕ್ಕೆ ಈ ರೀತಿ ಸ್ಟಡಿ ಟೇಬಲ್, ಚೇರ್ ಎಲ್ಲ ಕೊಡ್ತಂದ್ರೆ ಡ್ರಾಯಿಂಗ್ ಮಾಡೋಕ್ಕಾಗಲಿ ಅಥವಾ ಏನಾದರೂ ಪ್ರಾಕ್ಟೀಸ್ ಮಾಡೋಕ್ಕಾಗಲಿ ಅವಕ್ಕೂ ಇಂಟ್ರೆಸ್ಟ್ ಬರ್ತೈತೆ ಹುಡುಗರಿಗೆ ಅಂತ ಇದೊಂದು ಸ್ಟಡಿ ಟೇಬಲ್ ತೊಗೊಂಬಂದೀನಿ. ಆಮೇಲೆ ಚೆಸ್ ತೊಗೊಂಬಂದೀನಿ. ಆ್ಯಕ್ಚುಲಿ ಇದು 6 ವರ್ಷದ ಮುಂದಿನ ಹುಡುಗರು ಆಡೋ ಅಂಥದ್ದೈತಿ. ಬಟ್ ಈಗಿನ ಹುಡುಗರಂತೂ ಫುಲ್ ಫಾಸ್ಟ್ ಅದಾವ್ರಿ. ಈಗಿನ ಹುಡುಗರಂತೂ ಫುಲ್ ಫಾಸ್ಟ್ ಅದಾವು. 3 ವರ್ಷದ ಮುಂದೆ ಎಲ್ಲ ಕಲ್ಕೊಂಡ್ಬಿಡ್ತಾವು ಅಂತ ಇದನ್ನು ತೊಗೊಂಬಂದೀನಿ. ಒಂದು ಆ ಹುಡುಗ ಕಲ್ಕೊಳಕ್ಕೆ ಆಗಲಿಲ್ಲ ಅಂದ್ರೆ ಅವ್ರ ಮಮ್ಮಿ ಪಪ್ಪ ಆಡ್ತಾರೋ ನೋಡ್ಕೋತಾರೋ ಕುಣ್ತಾನೋ. ಸೊ ಇದನ್ನು ತೊಗೊಂಬಂದಿದ್ದು ಚೆಸ್ ಬೋರ್ಡ. ಇದು ಚಲೋ ಐತಿ. ನನಗೆ ಯಾಕೋ ಯೂಸ್ಫುಲ್ ಅನ್ನಿಸ್ತಿದ. ಏನೋ ಸೊ ಇದನ್ನು ಚಲೋ ಅನ್ನಿಸ್ತು. ಇದನ್ನು ತೊಗೊಂಡು ಬಂದೀನಿ ನಾನು. ಸೊ ಇವೆರಡು ಅವ್ನು ಗಿಫ್ಟ್ ಅಂತ ಹೇಳಿ ತೊಗೊಂಬಂದೀನಿ. ಹಂಗೆ ಮತ್ತೇನು ತೊಗೊಂಬಂದೀನಿ ಅಂತ ಹೇಳ್ತೀನಿ. ಅದ್ವಿತಿಗೆ ಇದೊಂದು ಟಿ ಶರ್ಟ್ ತೊಗೊಂಬಂದೀನಿ. ಚಂದ ಅನಿಸಿತ್ತು ನನಗಿದ. ಆ್ಯಕ್ಚುಲಿ ಏನು ಮಿಸ್ಟೇಕ್ ಆಗೈತಂದ್ರೆ 4 to 6 ಇಯರ್ಸ್ ತೊಗೊಂಬಂದ್ಬಿಟ್ಟೀನಿ. ಆ್ಯಕ್ಚುಲಿ ಯಾಕೆ 3 to 4 ಇಯರ್ಸ್ ಬೇಕು. ಇನ್ನು ಮತ್ತೆ ಎಕ್ಸ್ಚೇಂಜ್ ಮಾಡೋಕೆ ಹೋಗೋಕೆ ಟೈಮ್ ಇಲ್ಲ. ನಾಳೆ ನಾಡ್ದನ ಊರಿಗೆ ಹೋಗ್ಬಿಡ್ತೀವಿ ನಾವು. ಸೊ ಅದಕ್ಕೆ ಇರಲಿ, ಸ್ವಲ್ಪ ದೊಡ್ಡದಾದ್ರೆ ಏನು ಪ್ರಾಬ್ಲಮ್ ಇಲ್ಲ, ಇಟ್ಟು ಹಾಕ್ಕೋಬೋದು. ಇದನ್ನು ತೊಗೊಂಬಂದೀನಿ. ಮತ್ತು ಊರಿಗೆ ಹೋಗೋರು ಇದೀವಲ್ರಿ, ನಮ್ಮ ನೆಗ್ಯಾನಿಗೆ ಪಾಪು ಆಗೈತಿ. ಸೊ ಇವೆರಡು ವೈಟ್ ಕಲರ್ದು ಅಂಗಿ ತೊಗೊಂಬಂದೀನಿ. ಕ್ಯೂಟ್ ಐತ್ರಿ, ಚಂದ ಐತಿ. ವೈಟ್ ಕಲರ ಮಂತ್ಲಿ ಫೋಟೋಶೂಟ್ ಎಲ್ಲ ಮಾಡ್ತಂದ್ರೆ ಚಂದ ಕಾಣ್ತೈತಿ. 3 to 6 ಮಂತ್ಸ್ ಐತಿ. ಬೇಬಿ ಇನ್ನೂ 1 ತಿಂಗಳದ್ದು ಆಗಿಲ್ಲ ಅಂದ ತಕ್ಷಣ ಆಕಿ ಆರಾಮ್ಸೆ ಯೂಸ್ ಮಾಡ್ಬೋದು. ಆಮೇಲೆ ಇವಿಷ್ಟು ಅಂದ್ರೆ ಹಾಕೊಳಕ್ಕೂ ಇಷ್ಟು ಕಂಫರ್ಟೇಬಲ್ ಐತಲ್ರಿ. ನೋಡಿ ಬಟನ್ಸ್ ಅಂತೂ 1 ಟೈಟ್ 2 3 ಇಲ್ಲಿ ಸೈಡಿಗೆ 3 ಬಟನ್ಸ್ ಅದಾವು. ಆಮೇಲೆ ಮತ್ತು ಇಲ್ಲಿ ಒಳಗೆ ಹೋದ ತಕ್ಷಣ ಮತ್ತೆ ಇಲ್ಲಿ 2 ಬಟನ್ ಅದಾವು. ಆಮೇಲೆ ಇಲ್ಲಿ ಮತ್ತೆ ಇಲ್ಲಿ ಕೆಳಗೆ 3 ಬಟನ್ ಅದಾವು. ಸೊ 3 2 5 3 8 ಬಟನ್ಸ್ ಅದಾವ್ರಿ. ಆರಾಮ್ಸೆ ಹಾಕ್ಬೋದು. ವೈಟ್ ಕಲರ್ ಚಂದ ಕಾಣಿಸ್ತೈತಿ. ಮತ್ತು ಈಗೇನು ಹುಡುಗರೇನು ಕೆಳಗೆ ಬಿದ್ದು ಉಳ್ಳಾಡಂಗಿಲ್ಲ ರೀ. ಮತ್ತೆ ಇಲ್ಲಿ ಮಣ್ಣಾಗ ಆಟ ಆಡೋಕೆ ಹೋಗಂಗಿಲ್ಲ ಅಂದ ತಕ್ಷಣ ವೈಟ್ ಏನು ಪರವಾಗಿಲ್ಲ, ಹಾಕ್ಬೋದು. ಸೊ ಇವೆರಡು ತೊಗೊಂಬಂದೀನಿ. ನಿನ್ನೆ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂದ್ರೆ ನಿನ್ನೆ ಅಲ್ಲಿ ವಿಶಾಲ್ ಮೆಗಾ ಮಾರ್ಟಿಗೆ ಹೋಗಿದ್ನಲ್ಲ, ಅಲ್ಲಿ ವಿಡಿಯೋ ತೊಗೋಬೇಕಂದ್ರೆ ಭಾಳ ಗಡ್ಬಡಿಲಿ ಹೋಗಿ ಬಂದ್ವಿ ನಾವು. ಸೊ ಏನು ಕ್ಲಿಪ್ಸ್ ತೊಗೊಳಕ್ಕೆ ಸಾಧ್ಯ ಆಗಲಿಲ್ಲ. ಲಾಸ್ಟ್ ಟೈಮ್ ವಿಶಾಲ್ ಮೆಗಾ ಮಾರ್ಟಿಗೆ ಹೋದಾಗ ವಿಡಿಯೋ ಮಾಡೀನಿ, ಅದನ್ನು ಅಪ್ಲೋಡು ಮಾಡೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡ್ಕೊಂಡು ಬರ್ರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಲಿಂಕ್ ಹಾಕಿರ್ತೀನಿ. ಆಮೇಲೆ ಈವ್ನಿಂಗ್ 5 to 7 ಸ್ಲಾಟ್ ಐತಿ, ಹೋಗಬೇಕು. ಸೊ ಗಿಫ್ಟ್ ರ್ಯಾಪರು ತೊಗೊಂಬಂದೀನಿ. ಆಮೇಲೆ ಮನೆಯೊಳಗೆ ಗಿಫ್ಟ್ ರ್ಯಾಪ್ ಮಾಡಬೇಕು ಅಂದ್ಕೊಂಡೀನಿ. ಡೈರೆಕ್ಟ್ಲಿ ಬರ್ತಡೇಗೆ ಹೋಗ್ತಿರ್ತೀವಲ್ರಿ, ಆವಾಗ ಮೀಟ್ ಆಗ್ತೀನಿ. ವಿಡಿಯೋ ಕಡೆ ತನಕ ನೋಡ್ರಿ. ಪೂರ್ತಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವೆರಡು ತೊಗೊಂಬಂದೀವಿ. ಬೈ 1 get 1 ಒಳಗೆ ಐತಿ. ಸೊ 99 ರುಪೀಸಿಗೆ ಇವೆರಡು ಬಂದವು. ಸೊ ಚಲೋ ಐತ್ರಿ, ಕ್ವಾಲಿಟಿ ಯೂಸ್ ಮಾಡೋಕೆ ತೆಗ್ದೀವಿ. ತೋರಿಸ್ತೇನೆ ರೀ ನಿಮ್ಗೆ. ಇಷ್ಟು ಸೈಜ್ ಐತಿದ. ಆಮೇಲೆ ಇದ್ರೊಳಗೆ ಇವು 3 ಕಲರ್ಸ್ ಬರ್ತಾವೆ. ಬರ್ತ್ಡೇಗೆ ಹೋಗಕ್ಕೆ ರೆಡಿ ಆದ್ವಿ. ಅಷ್ಟೇ ಸಿಂಪಲಾಗಿ ರೆಡಿ ಆಗೀನಿ. ಯಾಕಂದ್ರೆ ಭಾಳ ಫಾಸ್ಟ್ ಹೋಗೋದಿತ್ತಲ್ಲಿ. ಆಲ್ರೆಡಿ ಅವ್ರು ಬಂದಿದ್ದರು, ನಮ್ಮ ಸಲುವಾಗಿ ವೇಟ್ ಮಾಡಕತ್ತಿದ್ರು. ಸೊ ಇನ್ನೂ ಲೇಟ್ ಆಗೋದು ಬೇಡ ಅಂತ ಹೇಳಿ ನಾವು ಹೊರಟ್ವಿ. ಸೊ ಬರ್ತ್ಡೇ ಸೆಲೆಬ್ರೇಷನ್ ಆಗೋಕ್ಕಿಂತ ಮುಂಚೆ ಒಂದು ಸಲ ರೂಮ್ ನೋಡ್ರಿ.
ರೂಮ್ ಅಂದ್ರೆ ಇದು ಗಾಡ್ಸ್ ಕೆಫೆ ಸೆಲೆಬ್ರೇಷನ್ ಅಂತ ಹೇಳಿ. ಇಲ್ಲಿ ಆಲ್ರೆಡಿ ರೂಮ್ ಡೆಕೋರೇಟೆಡ್ ಇರ್ತಾವು. ನಮಗೆ ಯಾವ ರೂಮ್ ಬೇಕಲ್ಲ ಅದನ್ನ ಮುಂಚೆನೇ ಹೋಗಿ ನಾವು ಬುಕ್ ಮಾಡಬೇಕು ಅಥವಾ ಆನ್ಲೈನ್ ಬುಕಿಂಗ್ ಮಾಡಿದ್ರು ನಡಿತೈತಿ. ಇದೇನು ನಿಮಗೆ ತೋರ್ಸಾತೀನಲ್ಲ ಇದು ಓನ್ಲಿ 2 ಮೆಂಬರ್ಸ್ ಅಥವಾ 4 ಮೆಂಬರ್ಸ್ ಸೆಲೆಬ್ರೇಟ್ ಮಾಡುವಂಥದ್ದ. ಆಮೇಲೆ ಈಗ ನನ್ನ ಫ್ರೆಂಡ್ ಮಗನ ಬರ್ತಡೇ ಇತ್ತಲ್ಲ ಅದು 13 ಮೆಂಬರ್ಸ್ ತನಕ ಅಲ್ಲಿ ನಾವು ಸೆಲೆಬ್ರೇಟ್ ಮಾಡ್ಬೋದಿತ್ತು. ನಮ್ಮ ಅದ್ವಿತಿ ಬರ್ತ್ಡೇನೂ ಇಲ್ಲೇ ಮಾಡಿದ್ವಿ ನಾವು. ಸೊ ಹೀಗಾಗಿ ನಾನು ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ವಿಡಿಯೋ ಮಾಡೀನಿ. ನೀವು ಬೇಕಂದರೆ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ, ನಾನು ನಿಮ್ಮ ಜೊತೆ ಆ ವಿಡಿಯೋ ಶೇರ್ ಮಾಡ್ತೀನಿ. ಇವರು ಫಾಗ್ ಎಂಟ್ರಿ ಹೇಳಿದ್ರು ಅಂದ ತಕ್ಷಣ ಮುಂಚೆನೇ ಎಲ್ಲ ಅರೇಂಜ್ಮೆಂಟ್ ಮಾಡಿ ಬೇಕಂದ್ರೆ ಅವರನ್ನ ವಿಡಿಯೋ ಮಾಡಿಕೊಡ್ತಾರು. ಅವ್ರ ಕ್ಯಾಮೆರಾಲೆ ಅಂದರೆ DSLR ಕ್ಯಾಮ್ರಾಲೆ ವಿಡಿಯೋ ಮಾಡಿಸ್ಕೋಬೇಕಿತ್ತಪ್ಪ ಅಂದ್ರೆ ₹400 ಚಾರ್ಜ್ ಮಾಡ್ತಾರೆ ಅವ್ರು. ಬೇಕಂದ್ರೆ ನಮ್ಮ ಮೊಬೈಲೇನೂ ಅವ್ರು ವಿಡಿಯೋ ಮಾಡಿಕೊಡ್ತಾರೋ. ಅವ್ರ ಕಡೆಯಿಂದ ಬೇಡ ನಮ್ಮದು ನಾವು ವಿಡಿಯೋ ಮಾಡ್ಕೋತೀವಿ ಅಂದ್ರೆ ಓಕೆ. ಬಟ್ ಅವ್ರ ಕಡೆಯಿಂದನೇ ವಿಡಿಯೋ ಮಾಡಿಸ್ಕೊಳ್ಳೋದು ಚಲೋ. ಬಿಕಾಸ್ ಅವ್ರು ಡೈಲಿ ಮಾಡ್ತಿರ್ತಾರೆ. ಅವ್ರಿಗೆ ಕ್ಯಾಮ್ರಾ ಯಾವ ರೀತಿ ಮೂವ್ ಮಾಡಬೇಕು, ಎಲ್ಲಿ ಝೂಮ್ ತೊಗೋಬೇಕು, ಯಾವಾಗ ಝೂಮ್ ತೊಗೋಬೇಕು ಪ್ರತಿಯೊಂದು ಚಲೋ ಗೊತ್ತಿರ್ತೈತಿ. ಸೊ ವಿಡಿಯೋ ಮಾತ್ರ ಸಖತ್ತಾಗಿ ಬರ್ತೈತಿ. ಈಗೇನು ತೋರಿಸಿದ್ನಲ್ಲ ಅದು ಬಿಹೈಂಡ್ ದಿ ಸೀನ್ ಇತ್ತು. ಬಟ್ ಆ್ಯಕ್ಚುಯಲ್ ಈ ವಿಡಿಯೋ ಇಲ್ಲೈತಿ ನೋಡ್ರಿ. ನೋಡಿದ್ರಲ್ಲ ಫಾಗ್ ಎಂಟ್ರಿ ಏನು ಸಖತ್ತಾಗಾಯಿತು. ಅದೇ ರೀತಿ ವಿಡಿಯೋನೂ ಭಾಳ ಚಂದ ಮಾಡಿಕೊಟ್ಟಿದ್ರು ಅವ್ರು. ಸೊ ಈಗ ಸೆಲೆಬ್ರೇಷನ್ ಮಾಡ್ಬೇಕಂತ ಅವ್ರು ಪ್ರತಿಯೊಬ್ಬರನ್ನು ಕರೆಯಕತ್ತಿದ್ರು ಕೇಕ್ ಕಟ್ಟಿಂಗ್ ಮಾಡಕ್ಕೆ. ನಾವು ಇರಲಿ ನೀವು ಅಷ್ಟೇ ಮಾಡಿರಿ ಅಂದರೂ ಕೇಳಿಲ್ಲ. ಸೊ ನಾವು ಎಲ್ಲರೂ ಇದ್ದವರೆಲ್ಲ ಅಲ್ಲಿ ಹೋಗಿದ್ವಿ. ಕೇಕ್ ಕಟ್ಟಿಂಗ್ ಆದ ತಕ್ಷಣ ಬರ್ತ್ಡೇ ಸಾಂಗ್ ಎಲ್ಲ ಹಾಡಿದ್ವಿ. ಬಟ್ ಏನೂ ನಿಮಗೆ ಕೇಳ್ಸಂಗಿಲ್ಲ ಯಾಕಂದ್ರೆ ನಾನು ಮ್ಯೂಟ್ ಮಾಡೀನಿ. ಹಿಂದೆ ಮ್ಯೂಸಿಕ್ ಚಾಲೂ ಇತ್ತು, ಬರ್ತ್ಡೇ ಸಾಂಗ್ ಎಲ್ಲ ಇತ್ತು. ಸೊ ಅದರಿಂದ ಕಾಪಿರೈಟ್ ಇಶ್ಯೂ ಆಗಬಾರ್ದು ಅಂತ ಹೇಳಿ ನಾನು ಮ್ಯೂಟ್ ಮಾಡಿದ್ದೀನಿ. ಸಾರಿ ಫಾರ್ ದ್ಯಾಟ್. ಬಟ್ ಈಗ ವಿಶ್ ಮಾಡ್ತೀನಿ, ಹ್ಯಾಪಿ ಬರ್ತ್ಡೇ ಟು ಯು ಅಥರ್ವ್. ನಿಂಗೆ ದೇವರು ಒಳ್ಳೆಯ ಆರೋಗ್ಯ, ಆಯುಷ್ಯ ಆಮೇಲೆ ಸಕ್ಸಸ್ ಕೊಟ್ಟು ದೇವ್ರು ನಿಂಗೆ ಕಾಪಾಡಲಿ ಅಂಥೇಳಿ ನಾವು ಪ್ರೇ ಮಾಡೋಣ. ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಬರ್ತ್ಡೇ ಸೆಲೆಬ್ರೇಷನ್ ಅಂದರೆ ಯಾರಿಗೆ ಖುಷಿ ಆಗಂಗಿಲ್ಲ ರೀ. ಎಲ್ಲರೂ ಪ್ರತಿಯೊಬ್ಬರಿಗೂ ಸಣ್ಣವರಾಗಲಿ ದೊಡ್ಡವರಾಗಲಿ ಪ್ರತಿಯೊಬ್ಬರಿಗೂ ಖುಷಿ ಇರ್ತೈತಿ. ಅದರೊಳಗೂ ಕೇಕ್ ಕಟ್ಟಿಂಗ ಮತ್ತು ಏನಾದರೂ ಗಿಫ್ಟ್ ಕೊಟ್ರೆ ಅವ್ರಿಗೆ ಇನ್ನೂ ಖುಷಿ ಆಕ್ಕೈತಿ. ಸೊ ಪ್ರತಿಯೊಬ್ಬರು ಬಂದವರೆಲ್ಲ ಗಿಫ್ಟ್ ಕೊಟ್ಟು ಕೇಕ್ ತಿನ್ನಿಸಿ ವಿಶ್ ಮಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಳಕತ್ತಿದ್ರು. ಬಂದವರೆಲ್ಲ ಅಥರ್ವ್ಗೆ ಕೇಕ್ ತಿನ್ನಿಸಿ ಗಿಫ್ಟ್ ಕೊಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಅದಾದ ತಕ್ಷಣ ಎಲ್ಲರೂ ಒಂದು ಕೇಕ್ ತಿನ್ನಬೇಕು ಅಂಥೇಳಿ ನನ್ನ ಫ್ರೆಂಡ್ ಕೇಕ್ ಕಟ್ ಮಾಡಕತ್ತಿದ್ಲು. ಸೊ ಆಕಿ ಫೋಟೋ ಫುಲ್ ಕ್ರೇಜ್. ಕೇಕ್ ಕಟ್ ಮಾಡೋ ಟೈಮ್ದಾಗ ಬಾ ಫೋಟೋ ತೆಗಿಬಾ ಅಂತ ಕರೆಯಕತ್ತಿದ್ಲು ಆಕಿ. ನೀವು ನೋಡ್ಬೋದು. ನಮ್ಮ ಅದ್ವಿತಿ ಫೇವ್ರೆಟ್ ಕೇಕ್. ಬಟ್ ಆಕೆ ಯಾಕೋ ಕೇಕು ತಿಂತಿದ್ದಿಲ್ಲ. ಆಕೆ ಒಟ್ಟು ಕಂಫರ್ಟೇಬಲ್ ಫೀಲ್ ಆಗೋತ್ತಾಗಿತ್ತು. ಹೊಸ ಜನ ಅದಾರಲ್ರಿ, ಯಾರು ಹೊಸ ಜನ ಇದ್ರೆ ಆಕೆ ನಮ್ಮನ್ನು ಬಿಡಂಗೇ ಇಲ್ಲ. ಆಮೇಲೆ ನಾವು ಎಲ್ಲರೂ ಕೇಕ್ ತಿನ್ನಾಕತ್ತಿದ್ವಿ. ಇದೇನು ರೂಮ್ ಐತಲ್ಲ ಇಲ್ಲಿ ಪ್ರೈವೇಟ್ ಥಿಯೇಟ್ರ್ ಐತಿ. ಸೊ ಅಲ್ಲಿ ವಿಡಿಯೋ ನೋಡ್ಕೊತ ಕೇಕ್ ತಿನ್ನಾಕತ್ತಿದ್ವಿ. ನೀವು ನೋಡ್ಬೋದು ಅಲ್ಲೊಂದು ಸರ್ಕ್ಯುಲರ್ ಸ್ಟ್ಯಾಂಡ್ ಐತಿ. ಅದ್ರ ಮೇಲೆ ಬರ್ತ್ಡೇ ಬಾಯ್ ಕೂತು ಕೇಕ್ ತಿನ್ನತ್ತಾನು. ನಮ್ಮ ಅದ್ವಿತಿ ಇಲ್ಲದಾಳು. ನಮ್ಮ ಅದ್ವಿತಿ ಅಂತೂ ಫುಲ್ ಬೇಜಾರಾಗ್ಯಾಳು. ಫ್ರೈಸು ಆರ್ಡ್ರ್ ಮಾಡಿದ್ರು. ಸೊ ಫ್ರೈಸ್ ಬಂದವ ಅದನ್ನಾದ್ರೂ ತಿನ್ಬೋದು ಆಕಿ ಅಂತ ಅನ್ನಕತ್ತಿದ್ದೆ ನಾನು. ಬಿಕಾಸ್ ಆಕಿ ಫೇವ್ರೇಟ್ ಅದ.
ಆಮೇಲೆ ಫುಲ್ ಫೋಟೋಶೂಟ್ ಆಯಿತು. ಆಮೇಲೆ ಇವ್ ಬರ್ತ್ಡೇ ಬಾಯ್ ಆ್ಯಕ್ಚುಲಿ ಇವಂಗೆ ಸಾಂಗ್ ಎಲ್ಲ ಪ್ಲೇ ಆಗತ್ತಿತ್ತಲ್ಲ, ಸೊ ಫುಲ್ ಖುಷಿಯಾಗಿದ್ದೀವ. ಇವೇನು ಮಾಡತ್ತಿದ್ದಪ್ಪ ಅಂದರೆ ಡ್ಯಾನ್ಸ್ ಮಾಡೋದು, ಡ್ಯಾನ್ಸ್ ಆದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಬಂದು ತಿನ್ನೋದು, ಆಮೇಲೆ ಮತ್ತೆ ಡ್ಯಾನ್ಸ್ ಮಾಡಕ್ಕೆ ಹೋಗೋದು. ಸೊ ಈ ರೀತಿ ಎಂಜಾಯ್ ಮಾಡಕತ್ತಿದ್ದವ. ನಮ್ಮ ಅದ್ವಿತಿ ನನ್ನ ಸೈಡಿಗೆ ಕುಂತ ಫ್ರೈಸ್ ತಿನ್ನಕತ್ತಿದ್ಲು. ಆ್ಯಕ್ಚುಲಿ ಆಕೆ ಹಸಿವಾಗಿತ್ತು, ಬಟ್ ಆಕೆ ಕೇಕ್ ತಿನ್ನಕತ್ತಿದ್ದಿಲ್ಲ. ಫ್ರೈಸ್ ಆಕೆ ಫೇವ್ರೇಟ್ ಅಲ್ರಿ, ಆ್ಯಕ್ಚುಲಿ ಕೇಕು ಆಕೆ ಫೇವ್ರೇಟ. ಬಟ್ ಇಲ್ಲಿ ಜನ ಎಲ್ಲ ನೋಡಿ ಆಕೆ ಒಂದು ಸ್ವಲ್ಪ ತಿನ್ನಲಿಲ್ಲ. ಬಟ್ ಆಮೇಲೆ ಒಂದು ಸ್ವಲ್ಪ ಕಂಫರ್ಟೇಬಲ್ ಆದ್ಲು, ಫ್ರೈಸ್ ತಿನ್ನಕತ್ತಿದ್ಲು ನನ್ನ ಜೊತೆ ಕುಂತ. ನಾವು ವಿಡಿಯೋ ನೋಡ್ಕೊತ ಮಾತಾಡ್ಕೊತ ಫ್ರೈಸ್ ತಿನ್ನಕತ್ತಿದ್ವಿ. ಸೆಲೆಬ್ರೇಷನ್ ಟೈಮ್ ಎಂಜಾಯ್ ಮಾಡಕತ್ತಿದ್ವಿ. ತಿನ್ನೋ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ನಮ್ಮ ಫ್ರೆಂಡ್ಸ್ ಅಷ್ಟೇ ಫೋಟೋಶೂಟ್ ಮಾಡ್ಕೊಳ್ಳೋಣ. ಅಂದ್ರೆ ಏನು ಇಬ್ಬರಿಬ್ಬರಾಗಲಿ, 3 ಜನ ಆಗಲಿ, ನಮಗೆ ಯಾರು ಬೇಕಲ್ಲ ಅವ್ರ ಜೊತೆ ಈ ರೀತಿ ಎಲ್ಲ ಫೋಟೋಸ್ ತೆಗೆಸ್ಕೊಳಕತ್ತಿದ್ವಿ. ಹಂಗೆ ನಾವು ಸೆಟಪ್ಪು ಚೇಂಜ್ ಮಾಡಕತ್ತಿದ್ವಿ. ಅದನ್ನು ತೊಗೊಂಡೋಗಿ ಇಲ್ಲಿ ಇಡು, ಇದನ್ನು ತೊಗೊಂಡೋಗಿ ಅಲ್ಲಿ ಇಡು, ಒಟ್ಟು ನಮಗೆ ಯಾವ್ದು ಚಲೋ ಅನಿಸ್ತೈತಲ್ಲ ಆ ರೀತಿ ಮಾಡಕತ್ತಿದ್ವಿ. ಭಾಳ ದಿನ ಆಗಿತ್ತು ಈ ರೀತಿ ಫೋಟೋಸ್ ಎಲ್ಲ ತೊಗೊಂಡು. ಬಿಕಾಸ್ ಕಾಲೇಜ್ ಟೈಮ್ ಆದ ತಕ್ಷಣ ಅಂತೂ ಮೀಟ್ ಆಗೋದು ಭಾಳ ಕಡಿಮೆ ಆಗ್ತೈತಿ. ಯಾವಾಗ ಮೀಟ್ ಆಗಿರ್ತೀವಲ್ಲ ಅವಾಗ ಫುಲ್ ಎಂಜಾಯ್ ಮಾಡ್ತೀವಿ. ಇವೆಲ್ಲ ಫೋಟೋಸ್ ಭಾಳ ಚಂದ ಬಂದಾವ್ರಿ. ಆ್ಯಕ್ಚುಲಿ ಇದನ್ನು ಶಾರ್ಟ್ ವೀಡಿಯೋಸು ಹಾಕೀನಿ ನಾನು, ಅವಂತೂ ಸಖತ್ ಬಂದವು. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ವಿಡಿಯೋ ಲಿಂಕ್ ಹಾಕಿರ್ತೀನಿ, ನೀವು ನೋಡಿರಿ ಫೋಟೋಸ್ ಯಾವ ರೀತಿ ಬಂದಾವು ಅಂಥೇಳಿ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ಇವರು ನನ್ನ ಫ್ರೆಂಡ್ ನೇತ್ರ ಅದಾಳಲ್ಲ, ಅವ್ರ ಮಮ್ಮಿ, ಅವರೂ ಫೋಟೋ ತೆಗೆಸ್ಕೊಂಡ್ರು. ಅವರು ಆಮೇಲೆ ಮೊಮ್ಮಗ, ಮಗಳು 3 ಜನ ಫೋಟೋ ತೆಗೆಸ್ಕೊಂಡ್ರು. ಅವ್ರದ್ದಾದ ತಕ್ಷಣ ಬಾಯ್ಸ್ ಅಲ್ಲ, ಜೇಂಟ್ಸ್ ಗ್ಯಾಂಗ್. ಅವರು ಹೆಂಗೆ ಬೇಕಲ್ಲ ಆ ರೀತಿ ನಿಂತ್ಕೊಂಡು ಅವರು ಫೋಟೋ ತೆಗೆಸ್ಕೊಂಡ್ರು. ನೋಡ್ರಿ ನಮ್ಮ ಅದ್ವಿತಿ ಯಾರ ಕಡೆನೂ ಹೋಗ್ಬಾಳು, ಯಾರ ಜೊತೆನೂ ಮಾತಾಡಬಾಳು. ಯಾರೇ ಕೈ ಹಚ್ಚಿದ್ರು ದೂರ ಸರಿಯಾಕತ್ತಾಳು. ಆಮೇಲೆ ಯಾವುದೆಲ್ಲ ಫೋಟೋಸ್ ಆದ ತಕ್ಷಣ ನಾವು ಫೋಟೋ ತೆಗೆಸ್ಕೊಂಡ್ವಿ. ಬ್ಯಾಕ್ಗ್ರೌಂಡ್ ಚಂದ ಇತ್ತಲ್ಲ, ಸೊ ಫೋಟೋಸ್ ಚಂದ ಬರ್ತಾವೆ ಅಂತೇಳಿ ನಾವು ಫೋಟೋಸ್ ತೊಗೊಂಡ್ವಿ. ಆಮೇಲೆ ನಮ್ದಾದ ತಕ್ಷಣ ನಾನು, ನನ್ನ ಫ್ರೆಂಡ, ಆಕಿ ಮಗ, ನನ್ನ ಮಗಳು ಈ ರೀತಿ ಎಲ್ಲ ಫೋಟೋ ತೆಗೆಸ್ಕೊಳಕತ್ತಿದ್ವಿ ನಾವು. ಸೊ ಚಲೋ ಅನ್ಸಕತ್ತಿತ್ತು ರೀ. ಇಲ್ಲಿ ನೋಡ್ಬೋದು ನೀವು, ಹುಡುಗರ ತಮ್ಮದ ಸೈಡ್ ಕನ್ವರ್ಸೇಷನ್ ಚಾಲೂ ಮಾಡಿಬಿಟ್ಟಾರು ತಮ್ಮ ಆಫೀಸ್ ಬಗ್ಗೆ. ಎಲ್ಲ IT ಇಂಜಿನಿಯರ್ಸ್ ಅಲ್ರಿ ಇವ್ರು. ಸೊ ತಮ್ಮ ಆಫೀಸ್ ಬಗ್ಗೆ, ಆಮೇಲೆ ಏನೇನು ನಡೆಯೈತಿ ಆಫೀಸ್ದಾಗ, ಈ ರೀತಿಯ ಚರ್ಚೆ ನಡ್ಸಕತ್ತಿದ್ರು. ಇಲ್ಲಿ ಅಜ್ಜಿ ಮೊಮ್ಮಗ ನೋಡ್ರಿ, ಅವ ಗಿಫ್ಟ್ ಈಗ ಓಪನ್ ಮಾಡ್ಕೊಂಡು ನೋಡಕ್ಕೆ ಚಾಲೂ ಮಾಡತ್ತಾನು. ಇವರ ನನ್ನ ಫ್ರೆಂಡಿದ್ದ ಹಸ್ಬೆಂಡ್ ಕಲೀಗ, ಆಮೇಲೆ ಈಕಿ ನನ್ನ ಫ್ರೆಂಡ. ಸೊ ನಮ್ಮ ಅದ್ವಿತಿ ನೋಡ್ಬೋದು ನೀವು, ಹಂಗೆ ಸುಮ್ಮನೆ ಓಡಾಡಕತ್ತಿದ್ಲು. ಆಮೇಲೆ ಬರ್ತ್ಡೇಗೆ ಎಲ್ಲರೂ ಗಿಫ್ಟ್ ತಂದಿದ್ರಲ್ರಿ, ಸೊ ಇಲ್ಲೇ ಅನ್ಬಾಕ್ಸ್ ಮಾಡೋಣ ಅಂಥೇಳಿ ಅವ್ರು ಅನ್ಬಾಕ್ಸ್ ಮಾಡಕತ್ತಿದ್ರು. ನಾನು ಅದನ್ನೂ ವಿಡಿಯೋ ತೊಗೊಂಡಿನಿ. ಸೊ ನೋಡಿರಿ ಏನೇನು ಗಿಫ್ಟ್ ಬಂದಾವ ಥರ್ವಗ ಅಂತ ಹೇಳಿ.
ಇರ್ಲಿಲ್ಲ ಅಷ್ಟೇ ಸಮಾಧಾನ. ಆಕ್ಟಿವಿಟೀಸ್ ಮಾಡವ ಇದರಿಂದ. ಅದು ಏನು ಮಾಡತ್ತಾರ ಚಿನಿ ಆಂಟಿ ಅಂಕಲ್? ನೆಕ್ಸ್ಟ್ ಇನ್ನೊಂದು ತಗೊಂಡ್ಬರ್ತೀನಿ. ಅವ್ರ ಮನ್ಸ ಹಾಕೋದು ತೋರ್ಸು. ಅಥರ್ವ ತೋರ್ಸು. ವಾವ್ ಸೂಪರ್. ಎಷ್ಟಾಗೈತೆ ಟೈಮ್? ಎಷ್ಟಾಗೈತೆ ಟೈಮ್? ಎಷ್ಟಾಗೈತೋ ನೋಡಿ 3 ಗಂಟೆ 7 o'clock ಅಂತ. ನೀರು ಬಿಡಿ. ಆಯ್ತು ಬಿಡ. ಇದಲ್ಲಿ ಬ್ಯಾಗ್ ಅದು ಅಲ್ಲಿ ನೋಡಲ್ಲ ಏನು ಗಿಫ್ಟ್ ಓಪನ್ ಮಾಡತ್ತಾರ ನೋಡು. ಅಲ್ಲಿ ಗಿಫ್ಟ್ ಏನು ಓಪನ್ ಮಾಡತ್ತಾರ ನೋಡು. ಒಂದು ಗಿಫ್ಟ್ ಅಂತೂ ಮ್ಯಾಲೆ ಕಾಣಿಸ್ತಾ ಐತೆ, ಇನ್ನೊಂದು ತಂದು ಹಾಕೋರಿದ್ವಿ ಬಟ್ ಟೈಮ್ ಆಯ್ತದ ಹಂಗೆ ಬಿಟ್ವಿ. ಏನದ ಇದು ಆ್ಯಕ್ಚುಲಿ ಒಂದೇ ತೊಗೊಂಡು ಬಂದಿದ್ವಿನಾ, ಇನ್ನೊಂದು ಮ್ಯಾಲಿನ ಬಂದು ಹಾಕೋರಿದ್ವಿ ಬಟ್ ಟೈಮ್ ಆಯ್ತದ ಹಂಗೆ ಬಿಟ್ವಿ. ಇದೊಂಥರ ಚಂದ ಹರಿದ್ ಬಿಡ್ರಿ ಪರ ಪರ. ಎಲ್ಲ ಆ ಥರ ಯೂಸ್ ಆಗುವಂಥದ್ದೇನ. ಅವ್ರೇ ಆಡ್ರಿ ಅಥವಾ ನೀವ್ರೇ ಆಡ್ರಿ. ಇಲ್ಲಿ ಇಲ್ಲಿ ಇದನ್ನೇ ಐತೆ ಅಂದ್ರೆ ಮತ್ತೊಂದ್ಸಲ ಆ ಕಡೆ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಅಣ್ಣ. ಅಶಾಂತಿ ಥ್ಯಾಂಕ್ ಯು ಅಣ್ಣ. ಇರ್ಲಿ ತಗೋ, ವೆಲ್ಕಮ್. ಅದೇನು ಅದ ಅದ್ರ ಮೇಲೆ ಕುಂತು ಮಾಡೋದು ನೋಡಿ. ಏನು ಮಾಡೋದಿತ್ತಂದ್ರೆ ಥ್ಯಾಂಕ್ ಯು ಅಣ್ಣ. ಇನ್ನೊಂದು ಗಿಫ್ಟ್ ಐತೆ. ಇರ್ಲಿ ಬಿಡ್ಲೆ, ಇನ್ನೊಂದ್ಸಲ ಬೇಕಾದ್ರೆ ರ್ಯಾಪ್ ಮಾಡ್ಕೊಂಡು ಮಾಡ್ಕೊ. ಏನು ಕ್ರಿಸ್ಮಸ್ ಟ್ರೀ ಐತನದ? ಗಿಟಾರ. ನೀನೇ ಗೆಟ್ ಮಾಡಿ ಮತ್ತೆ ನೀನೇ ಉಲ್ಟಾ ಹಾಕ್ಲಿ. ಏನ್ ನಿಂದಲ್ಲ, ನಮ್ಮ ಅದ್ವಿತಿದೈತದ. ಇಲ್ಲ ಅದ್ವಿತಿದೈತದ, ಅದ್ವಿತಿದದ. ನಿನ್ ವಿಡಿಯೋ ಬೇಕು ಬೇಡ? ನಾವ್ ತಗೊಂಡೇ ಹೋಗ್ತೇವೆ, ಎಲ್ಲ ತಗೊಂಡು ಹೋಗ್ತೇವೆ ನಾ ಗಿಫ್ಟ್. ಹಂಗ ಬರ್ಬೇಕ್ಲೇ ವಿಡಿಯೋ, ಹಂಗ ಬರ್ಬೇಕು. ಏನ ಅವಂದ ಅಗ್ರೆಸಿವ್ ಸೈಡು ಬರ್ಬೇಕು. ಅಗ್ರೆಸಿವ್ ಸೈಡ್ ಅಂತ ಒಂದು ಮೂಡ್ ಮಾಡಾಕ ಥ್ಯಾಂಕ್ ಯು. ಥ್ಯಾಂಕ್ ಥ್ಯಾಂಕ್ ಯು ಅವ್ರಿಗೆ. ವಾವ್ ಸೂಪರ್. ಥ್ಯಾಂಕ್ ಯು ಅಣ್ಣ. ಪ್ರಸನ್ನ ಮತ್ತೆ ಶೇಖರ್ ಹೋದ್ಮೇಲೆ ಶೇಖರಣ್ಣ ಅದನ್ನ ಮಗ. ನೀ ತಗೋಬೇಕಲ್ಲ, ಬೇಡಿದ ತಕ್ಷಣ ಕೊಡ್ತಾನು. ತಗೋ ಹೋಗು. ನಮ್ಮ ಅದ್ವಿತಿಗೆ ಬಲೂನ್ ಆಟ ಆಡಕ್ಕೆ ಬೇಕಾಗಿದ್ದವು ಬಟ್ ಆಕಿ ಹೋಗಿ ತೊಗೊಳತ್ತಿಲ್ಲ. ಅಮ್ಮ ನೀನೇ ಇಸದ್ ಕೊಡೋಣ ಆತಾಳು. ಸೊ ಬಲೂನ್ ತೊಗೊಂಡು ಲಾಸ್ಟಿಗೂ ಆಟ ಆಡಕತ್ಲಕ್ಕಿ. ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಚೆಂದ ಆಯಿತು. ಕೇಕ್ ತಿಂದಿದ್ದು ಆಯಿತು, ಸ್ನ್ಯಾಕಿಂಗ್ ಟೈಮು ಆಯಿತು. ಇನ್ನು ಊಟಕ್ಕೆ ಎಲ್ಲಾದರೂ ಹೊರಗೆ ಹೋಗಬೇಕು ಅಂತ ವಿಚಾರ ಮಾಡಕತ್ತಿದ್ವಿ. ಇಲ್ಲೇ ಕೆಳಗೆ ಗೋವರ್ಧನ್ ಕೆಫೆ ಅಂತ ಐತಿ. ಗಾಡ್ಸ್ ಕೆಫೆ ಸೆಲೆಬ್ರೇಷನ್ ಏನೈತಲ್ಲ, ಈಗೇನು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಅಲ್ಲ, ಅದ್ರ ಕೆಳಗಡೆನೇ ಗೋವರ್ಧನ್ ಕೆಫೆ ಅಂತ ಒಂದು ಹೋಟೆಲ್ ಐತಿ. ಸೊ ಅಲ್ಲಿ ಊಟಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅಲ್ಲಿ ಹೆಂಗೈತಪ್ಪ ಅಂದ್ರೆ ನೀವು ಮೀಲ್ ತೊಗೋಬೋದು. ಮೀಲ್ ಎಷ್ಟು 180 ರೂಪೀಸ್ ಎಲ್ಲ ಇರ್ತೈತಿ. ಅದ್ರ 18 ಐಟಮ್ಸ್ ಇರ್ತಾವೆ. ಇಲ್ಲಿ ಮೆನು ಬೋರ್ಡ್ ಐತೆ ನೋಡ್ರಿ, ಅದ್ರೊಳಗೆ ಕೊಟ್ಟಿರ್ತಾರೋ.
ಆಮೇಲೆ ನಾವು ಅದನ್ನ ತೊಗೊಂಡಿದ್ವಿ. ಇಲ್ಲೇನಪ್ಪ ಅಂದ್ರೆ ಮೊದಲು ಅಡುಗೆ ಆದ ತಕ್ಷಣ ಕೃಷ್ಣ ರಾಧೆಗೆ ಭೋಗ ಹಚ್ತಾರೆ, ನೈವೇದ್ಯ ಮಾಡ್ತಾರೆ, ಆಮೇಲೆ ನಮಗೆಲ್ಲ ಊಟಕ್ಕೆ ಕೊಡ್ತಾರೆ. ಈ ರೀತಿ ಐತಿ ಇಲ್ಲಿ. ಸೊ ಇದನ್ನು ಟ್ರೈ ಮಾಡೋಣ ಅಂತೇಳಿ ಇಲ್ಲೇ ಬಂದಿದ್ವಿ ನಾವು. ಇಲ್ಲಿ ನಿಮಗೆ ಬೇಕಂದರೆ ಬೇರೆ ಐಟಮ್ಸ್ ಆರ್ಡ್ರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸ್ಟಾರ್ಟರ್ ಆಗಿ ಫ್ರೆಂಚ್ ಫ್ರೈಸ್ ಆಗಲಿ, ಮಂಚೂರಿಯನ್ಸ್ ಆಗಲಿ, ನೂಡಲ್ಸ್ ಆಗಲಿ, ಏನೋ ಆರ್ಡ್ರ್ ಮಾಡ್ಬೋದು, ಅವ್ರು ಮಾಡಿಕೊಡ್ತಾರೋ. ಬಟ್ ಇಲ್ಲಿ ಸ್ಪೆಷಾಲಿಟಿ ಏನೈತಂದ್ರೆ ಥಾಲಿ ಐತಿ. ಈ ರೀತಿ ಥಾಲಿ, ವೆಜ್ ಥಾಲಿ. ಇದು ಪ್ಯೂರ್ ವೆಜಿಟೇರಿಯನ್ ಐತಿ. ವೆಜ್ ಥಾಲಿ ಆರ್ಡ್ರ್ ಮಾಡಿದ್ವಿ ನಾವು. ಸೊ ಯಾವ ರೀತಿ ಐತಿ ನೀವು ನೋಡ್ರಿ. ಈಗ ನೀವು ಪ್ಲೇಟ್ ಒಳಗೆ ನೋಡಾಕತ್ತೀರಲ್ಲ, ಇವೆಲ್ಲ ಒನ್ ಟೈಮ್ ಸರ್ವ್ ಮಾಡಿದ್ರು. ಮತ್ತೊಂದು ಸಲ ಏನು ಕೇಳಕ್ಕೆ ಬರಲಿಲ್ಲ. ಆಮೇಲೆ ನೀರು ಮಾತ್ರ ಕೆಳಗೆ ಬಂದಿದ್ರು ಅಲ್ಲಿ ಕಾಣಿಸೋದ್ರೊಳಗಿಂದ. ಆಮೇಲೆ ರೈಸ 3 ಪ್ರಕಾರದ ಇರ್ತಾವೆ. ವೈಟ್ ರೈಸ, ರಸಮ್ಮ, ಅದಾದ ತಕ್ಷಣ ಈ ರೀತಿ ಪುಲಾವ್ ಇರ್ತೈತಿ. ಆಮೇಲೆ ಪುಳಿಯೋಗರೆ ಈ ರೀತಿ ದಿನಾಲೂ ಬೇರೆ ಬೇರೆ ಮಾಡ್ತಾರೆ. ಆಮೇಲೆ ಇವತ್ತು ನಮಗೆ ಮಟರ್ ರೈಸ್ ಸಿಕ್ಕಿತ್ತು. ಇದೆಲ್ಲ ಅನ್ನ ಮೊಸರು ಕೊಡ್ತಾರೆ. ಸೊ ಇದಿಷ್ಟು ಊಟ ಇತ್ತು ಇವತ್ತಿಂದ. ಟ್ರೂಲಿ ಸ್ಪೀಕಿಂಗ್ ಊಟ ಏನು ವಾವ್ ಅನ್ಸ್ಕೊಳ್ಳೋಷ್ಟು ಇರಲಿಲ್ಲ, ಬಟ್ ನಾರ್ಮಲ್ ಇತ್ತು. ಮತ್ತೊಂದು ಸಲ ಹೋಗಿ ಊಟ ಮಾಡ್ಬೋದು, ಆ ರೀತಿ ಇತ್ತು. ಈಗ ಮನೆಗೆ ಬಂದ್ವಿ. ಫುಲ್ ಟಯರ್ಡ್ ಫೀಲ್ ಆಗೈತಿ. ನಮ್ಮ ಅದ್ವಿತಿ ಅಂತೂ ಗಾಡಿ ಮೇಲೆ ಮಕ್ಕೊಂಡಿದ್ಲಿ. ಈಗ ಮನೆಗೆ ಬಂದ ತಕ್ಷಣ ಎದ್ದಾಳು, ಬಟ್ ನನ್ನ ಬಿಟ್ಟು ಹೇಳಕ್ಕೆ ತಯಾರಿಲ್ಲ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.